ಡಿಸೆಂಬರ್ ಬಂತೆಂದರೆ ಕೊಡಗಿನ ಹೋಮ್ ಸ್ಟೇ ಲಾಡ್ಜ್ಗಳಿಗೆ ಹಬ್ಬವೋ ಹಬ್ಬ. ಸಾಮಾಜಿಕ ಜಾಲತಾಣಗಳನ್ನು ಜಾಲಾಡಿಸಿ ಪ್ರವಾಸ ಹೊರಡುವ ಜನರಿಗೆ ಕೊಡಗು ಆದರದ ಸ್ವಾಗತ ಕೋರ್ತಿದೆ. ಈಗಾಗಲೇ ಎಲ್ಲೆಡೆಯೂ ಚಳಿ ದಾಂಗುಡಿ ಇಟ್ಟಿದ್ದರೂ ಪ್ರವಾಸ ಮೋಜಿಗೆ ಚಳಿಯೇನು ಮಳೆಯೇನು, ತಮ್ಮವರೊಂದಿಗೆ ಊರು ಸುತ್ತುವ ಆ ಮೋಜಿಗೆ ಸರಿಸಾಟಿ ಉಂಟೆ? ಅಂದಹಾಗೆ ಈ ಬಾರಿಯ ಡಿಸೆಂಬರ್ನ ಭರ್ಜರಿ ಚಳಿಗೆ ಮನಸೋತು ಪ್ರವಾಸಿಗರು ಕೊಡಗಿಗೆ ಎಂಟ್ರಿ ಕೊಟ್ಟಾಗಿದೆ. ಡಿಸೆಂಬರ್ 4ನೇ ವಾರದ ಅಂತ್ಯದಲ್ಲಿ ಮಡಿಕೇರಿ ಹೌಸ್ಫುಲ್ ಆಗಿದೆ. ವರ್ಷದ ಕೊನೆಯ ತಿಂಗಳು, ಕ್ರಿಸ್ಮಸ್ ರಜಾ ದಿನಗಳು, ಇನ್ನಷ್ಟು ಬೋನಸ್ ರಜೆಗಳು, ಹೊಸ ವರ್ಷಾರಂಭ ಇತ್ಯಾದಿ ನೆಪಗಳನ್ನು ಮುಂದೊಡ್ಡಿ ಪ್ರವಾಸಿ ಸಾಗರವೇ ಕೊಡಗಿನತ್ತ ಹರಿಯುತ್ತಿದೆ. ಡಿಸೆಂಬರ್ನಲ್ಲಿ ಒಟ್ಟು 19 ದಿನಗಳ ಕಾಲ ಬ್ಯಾಂಕ್ಗಳಿಗೆ ರಜೆ. ಆರ್ಬಿಐ ಪಟ್ಟಿಯಲ್ಲಿ 6 ದಿನಗಳ ರಜೆ ಇದ್ದರೂ ಆಯಾ ಪ್ರಾದೇಶಿಕ ರಜೆಗಳು ಸೇರಿ 19 ದಿನ ಪರಿಸ್ಥಿತಿಗನುಗುಣವಾಗಿ ಬ್ಯಾಂಕ್ಗಳು ಮುಚ್ಚಿರುತ್ತವೆ. ಇದರೊಂದಿಗೆ ಡಿಸೆಂಬರ್ನಲ್ಲಿ 4 ಭಾನುವಾರಗಳು, 2 ಮತ್ತು 4ನೇ ಶನಿವಾರ ಕೂಡ ರಜಾ ದಿನಗಳು. ಕ್ರಿಸ್ಮಸ್ ಪ್ರಯುಕ್ತ ಅನೇಕ ಶಾಲೆಗಳಿಗೆ ಜನವರಿ 1ರವರೆಗೂ ರಜೆ. ಈ ಎಲ್ಲಾ ರಜಾ ಸೌಲಭ್ಯಗಳು ಪ್ರವಾಸಿಗರನ್ನ ಮೋಜಿನ ಪಯಣಕ್ಕೆ ಅಣಿ ಮಾಡಿವೆ. ಮಡಿಕೇರಿಯಲ್ಲಂತೂ ಟ್ರಾಫಿಕ್ ಪೊಲೀಸರು ಕನಸಿನಲ್ಲೂ ಕೈಕಾಲು ಆಡಿಸುವಂತಾಗಿದೆ. ಎಲ್ಲಿಯೂ ನಿಲ್ಲದಿರು, ಕೊನೆಯನ್ನೆಂದು ಮುಟ್ಟದಿರು ಎಂಬ ಕವಿವಾಣಿಯಂತೆ ಮಡಿಕೇರಿಗೆ ಬರುವ ಪ್ರವಾಸಿಗರು ತಮ್ಮ ವಾಹನಗಳಲ್ಲಿ ಚಲಿಸುತ್ತಲೇ ಇದ್ದಾರೆ. ನಗರವಿಡೀ ಸುತ್ತಾಡುತ್ತಾ ಪಾರ್ಕಿಂಗ್ ಜಾಗಕ್ಕಾಗಿ ಅಲೆದಾಡುತ್ತಿದ್ದಾರೆ. ಒಂದರ ಹಿಂದೊಂದರಂತೆ ಸಾಲುಗಟ್ಟಿರುವ ವಾಹನಗಳು ಗುರಿಯಿಲ್ಲದ ನಾವೆಯಂತೆ ಓಡಾಡುತ್ತಲೇ ಇವೆ. ವಾಹನಗಳ ಈ ಭರಾಟೆಯ ಜೊತೆಗೆ ಪ್ರತಿಭಟನೆ, ಸಭೆ, ಸಮಾರಂಭಗಳಿದ್ದರಂತೂ ಮಡಿಕೇರಿ ಅಕ್ಷರಶಃ ಕಿಷ್ಕಿಂಧೆಯಾಗಲಿದೆ. ಇದು ಶುಕ್ರವಾರ ನಗರದಲ್ಲಿ ಕಂಡುಬಂದ ಟ್ರಾಫಿಕ್ ದೃಶ್ಯಗಳು. ಎಲ್ಲಾ ರಸ್ತೆಗಳಲ್ಲೂ ಸಂಚಾರ ದಟ್ಟಣೆ ಕಂಡುಬಂತು. ಮೈಸೂರು ರಸ್ತೆಯಿಂದ ಎಂಎಂ ವೃತ್ತ, ಬಸ್ ಸ್ಟ್ಯಾಂಡ್ ರಸ್ತೆ ಮತ್ತು ರಾಜಸಿಟ್ ರಸ್ತೆಗಳು ಕಿಕ್ಕಿರಿದ ದಟ್ಟಣೆಗೆ ಸಾಕ್ಷಿಯಾಗಿದ್ದವು. ಟ್ರಾಫಿಕ್ ಪೊಲೀಸರು ಹರಸಾಹಸದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರವಾಸಿಗರ ನಿರೀಕ್ಷೆ ಇರೋದ್ರಿಂದ ಮಡಿಕೇರಿ ತುಂಬಿ ತುಳುಕುವ ನಿರೀಕ್ಷೆ ಇದೆ. ವಿಪರ್ಯಾಸವೆಂದರೆ ಕಿಷ್ಕಿಂಧೆಯಾಗಿರುವ ಮಡಿಕೇರಿಯಲ್ಲಿ ವಾಹನ ನಿಲುಗಡೆಗೆ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆಯೇ ಇಲ್ಲ. ಅದನ್ನು ರೂಪಿಸಬೇಕಾದ ನಗರಸಭೆ ಅಲರ್ಟ್ ಆಗ್ತಿಲ್ಲ. ಪ್ರವಾಸೋದ್ಯಮದಿಂದ ಸ್ಥಳೀಯ ವರ್ತಕರು, ಉದ್ದಿಮೆಗಳಿಗೆ ಆದಾಯ ಸಿಕ್ಕರೂ ನ್ಯಾಯೋಚಿತವಾಗಿ ಪ್ರವಾಸಿಗರಿಗೆ ದಕ್ಕಬೇಕಾದ ಸೌಲಭ್ಯಗಳನ್ನು ನೀಡುವಲ್ಲಿ ಸ್ಥಳೀಯ ನಗರಸಭೆ ಸೋತಿದೆ ಎನ್ನಲಡ್ಡಿಯಿಲ್ಲ.